ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ನಿರ್ದೇಶಕರುಗಳೇ, ಬಂಧುಗಳೇ, ಇವತ್ತು ಪತ್ರಿಕಾ ಉದ್ದೇಶದ ಪರವಾಗಿ ಬಂದಿರೋ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಧರ್ಮಶೇಖರ್ ಅವರು ಬಲಗಡೆ, ನಮ್ಮ ಮಂಜಣ್ಣನವರು, ನಮ್ಮ ವೀರಶೈವ ರುದ್ರಭೂಮಿ ಸಮಾಜದ ಅಧ್ಯಕ್ಷರು, ಹೊಸದಾಗಿ ಚುನಾಯಿತರಾದಂತಹ ಶಿವಯ್ಯನವರು, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸ್ವಾಮಣ್ಣವರು, ನಮ್ಮ ಕಾಂಗ್ರೆಸ್ ಮುಖಂಡರಾದ ಜಯಪ್ಪನವರು ಹಾಗೂ ಸಿದ್ದಯ್ಯನವರು, ಸಿದ್ದರಾಜ್ ಅವರು, ರಾಜುರವರು, ಆಮೇಲೆ ನಮ್ಮ ಕೌನ್ಸಿಲರ್ ಸಂತೋಷ್ರವರು, ಶಿವಣ್ಣನವರು, ಬಾಬುರವರು, ದಿವಾಕರ್ ಬಾಬು. ಸರ್, ಏನಿಲ್ಲ, ನಾವು ಮೊನ್ನೆ ಬಸವೇಶ್ವರ ಪುತ್ಥಳಿ ನಿರ್ಮಾಣದ ಉದ್ದೇಶವಾಗಿ ಶಾಸಕರ ನೇತೃತ್ವದಲ್ಲಿ PP ಸರ್ಕಲ್ನಲ್ಲಿ ಎಲ್ಲ ಸಮಾಜ ಬಾಂಧವರು, ಬರೀ ಓನ್ಲಿ ಫಾರ್ ಲಿಂಗಾಯತರಲ್ಲ, ಎಲ್ಲ ಬಸವೇಶ್ವರನ ಅನುಯಾಯಿಗಳು, ಇವತ್ತು ಮುಸಲ್ಮಾನರು ಇರ್ಬೋದು, ಎಲ್ಲರೂ ಇದ್ರು ಅಲ್ಲಿ ಬಂದು ಅಲ್ಲೇ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ತೀರ್ಮಾನ ಮಾಡಿ ನಗರಸಭೆಯಲ್ಲೂ ಸಹ ಆಲ್ರೆಡಿ ಚರ್ಚೆ ಆಗಿ ಅಲ್ಲಿ ರೆಸಲ್ಯೂಷನ್ ಆಗಿದೆ, ಅಲ್ಲೇ ಮಾಡಬೇಕು ಅಂತ ಹೇಳಿ. ಅದು ನಗರಸಭೆಯ ಜಾಗ ಆಗಿದೆ, ಅದರಿಂದ ಅಲ್ಲೇ ಮಾಡಬೇಕು ತೀರ್ಮಾನ ಆಗಿದೆ. ಶಾಸಕರು ಬಂದು ನಾವು ಅಳತೆ ಮಾಡಿ ಕಾಂಪೌಂಡ್ ಎಲ್ಲ ತೆರವುಗೊಳಿಸಿ ಆಲ್ರೆಡಿ ನಾವು ಪ್ರಾರಂಭ ಮಾಡಿದ್ದು ಸರ್. ನಿನ್ನೆ ಇದಕ್ಕಿದ್ದಂಗೆ ಮತ್ತೆ ಬಂದು ಅವ್ರ ಡಿಪಾರ್ಟ್ಮೆಂಟ್ನವರು ಅದನ್ನ ನಿಲ್ಲಿಸಿ ಕೆಲಸವನ್ನ ಮತ್ತೆ ಕಾಂಪೌಂಡ್ ಕಟ್ಟೋದಕ್ಕೆ ಹೋದ್ರು ಸರ್. ಅದನ್ನ ನಮ್ಮವರು ಹೋಗಿ ಸಮಾಜದ ಬಂಧುಗಳೆಲ್ಲ ಹೋಗಿ ಅದನ್ನ ತಡೆದಿದ್ದಾರೆ. ಅದು ಯಾಕೆ ಉದ್ದೇಶ ಆಯ್ತು ಅಂತ ಗೊತ್ತಿಲ್ಲ. ಅದು ಬಹಳ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತದ್ದು. ಅದಕ್ಕೆ ಉದ್ದೇಶಪೂರ್ವಕವಾಗಿ ಸೆಂಟ್ರಲ್ ಗೌರ್ಮೆಂಟ್ ತನಕ ಹೋಗಿದೆ ಅಂತದ್ದು. ಏನು ನಿಲ್ಲಿಸ್ಬೇಕು, ಅದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ. ದೌರ್ಜನ್ಯ ಯಾರು ಮಾಡಕ್ ಹೋಗಿಲ್ಲ. ನಾವು ಲೀಗಲ್ಲಾಗೆ ಮಾಡೋದು. ಅದನ್ನ ಸಮಾಜದ ಬಾಂಧವರನ್ನ ಇಟ್ಕೊಂಡು ನಾವು ಲೀಗಲ್ ಆಗಿ ನಗರಸಭೆಯಿಂದ ಅದಕ್ಕೆ ಏನೇನು ನಾವು ಇದನ್ನ ತಗೋಬೇಕು, ಕಾನೂನಾತ್ಮಕವಾಗಿ ಪರ್ಮಿಷನ್ ತಗೊಂಡೆ ನಾವು ಅದನ್ನ ನಿರ್ಮಾಣ ಮಾಡೋದು ಸರ್. ಸುಮ್ಮನೆ ದೌರ್ಜನ್ಯದಿಂದ ಯಾರು ಮಾಡಕ್ ಹೋಗಿಲ್ಲ. ಈಗ ಆಲ್ರೆಡಿ ತೀರ್ಮಾನ ಆಗಿದ್ರಿಂದ ನಾವು ನಗರಸಭೆಯಲ್ಲಿ ನಾವು ಅದನ್ನ ಮೊನ್ನೆ ಹೋಗಿ ನಾವು ತೆರವುಗೊಳಿಸಿ ಒಳ್ಳೆ ದಿನ ಅಂತ ಹೇಳಿ ಇದು ಮಾಡಿದ್ವಿ ಸರ್. ನಾವು 5 KSRTC ಅವ್ರು ಮಾಡಿದ್ದಾರೆ ಸರ್. ಅದಕ್ಕೆ ರಾಜಕೀಯದ ಕುಮ್ಮಕ್ಕಿದೆ ಸರ್. ಸ್ಟೇಟ್ ಗೌರ್ಮೆಂಟ್ ಇದ್ರು ಸರ್, ಸುಮ್ನೆ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅದಿದೆ ಅಂತ ಹೇಳಿ ಸುಮ್ನೆ ಗೊಂದಲ ಮಾಡಕ್ ಸರ್ ಅಷ್ಟೇ. ಕೆಲವು ಇರ್ತವೆ ಸರ್, ಏನು ಮಾಡಕ್ ಆಗಲ್ಲ. ನಮ್ ಜಾಗ ಅಂತ ಹಾಕಿದಾರೆ ಸರ್. ಅದು ಅವ್ರಿಗೆಲ್ಲ ಜಾಗ, ಅದು ನಗರಸಭೆದು. ಕಳ್ಳಂಕಟ್ಟೆ ಅಂತ ಗೊತ್ತಿತ್ತು. ನಾವು ಸಣ್ಣ ನೋಡೋ ನಾಟಕ ನೋಡ್ತಿದ್ದು, ಸರ್ಕಸ್ ನೋಡಕ್ಕೆ ಇದ್ದು ಜಾಗ. ಅದು ನಗರಸಭೆ ಬರ್ಕೊಟ್ರು ಏನು ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಅಂತ ಹೇಳಿ. ಅವರು ಒಂದು ರಸ್ತೆನೂ ಮುಚ್ಚಾಕಿ ನಗರಸಭೆದನ್ನ ಅಲ್ಲಿ ಇದು ಮಾಡಿರೋ, ಅವರು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಅದರಿಂದ ಅವರಿಗೆ ಯಾವುದೇ ಹಕ್ಕಿಲ್ಲ. ನಮ್ಮದು ಜಾಗ ಇದೆ, ನಾವು ಅಲ್ಲೇ ನಿರ್ಮಾಣ ಮಾಡೋದು ಸರ್. ನಿಮ್ಗೆ ಎಲ್ಲಾ ರೀತಿ ಇನ್ನೊಂದ್ಸರಿ ನಾವು ಶಾಸಕರು ಬಂದ್ಮೇಲೆ ನಿಮಗೆ ಎಲ್ಲಾ ಮಾಹಿತಿಗಳನ್ನ ತಂದು ಇನ್ನೊಂದ್ಸರಿ ಪ್ರೆಸ್ ಮಾಡ್ತೀವಿ ಸರ್. ನಾನು KSRTC MDಗೆ ಅವರು ಇಲ್ಲಿದ್ರಂತ ಮುಂಚೆ ಅರಸೀಕೆರೆ ಹಾಸನಲ್ಲಿ DC ಆಗಿದ್ರಂತೆ. ಅವರು ಈಗ MD ಆಗಿದ್ದಾರೆ. ಯಾರೋ ಕುಮ್ಮಕ್ಕಳು ಇರ್ತವೆ, ಏನೋ ಮಾಡಕ್ ಆಗಲ್ಲ. ಅದಕ್ಕೆ ಅದನ್ನೇ ಬೇಡ, ಒಟ್ಟಿಗೆ ಆಗಿದೆ. ಅದು ಆಗಬಾರ್ದಾಗಿತ್ತು, ತಪ್ಪದು. ಯಾರೇ ಇರ್ಬೋದು, ಮಾಡಬಾರ್ದು ಸರ್. ಯಾಕೆಂದ್ರೆ ಬಸವಣ್ಣ ಎಲ್ಲಾ ಜಾತಿಗೆ ಸೇರಿದ್ದವರು, ಒಂದ್ ಜಾತಿಗಲ್ಲ. ಅವರ ಪ್ರೇರಣೆ ಮೇಲೆ ಆ ಸಂವಿಧಾನವನ್ನ ಅಂಬೇಡ್ಕರ್ ಅವರು ರಚಿಸಿರೋದು ಅಲ್ವಾ. ಅಂತದ್ರಲ್ಲಿ ನಮ್ಮ ರಾಜಕೀಯದ ಬೆಳೆ ಮಾಡೋದಕ್ಕೆ ದಯವಿಟ್ಟು ಮಾಡಬಾರ್ದು. ಅದನ್ನ ಇಂಗ್ಲೆಂಡ್ ಅಲ್ಲಿ ದೈಕಲಾಗಿ ಬಸವಣ್ಣ ಪುತ್ಥಳಿನ ನಿರ್ಮಾಣ ಮಾಡಿದಾರೆ ಅಲ್ಲಿ ಅಲ್ವಾ. ಆಯ್ತಲ್ಲ ಚೆನ್ನಣ್ಣ. ಮಾಧ್ಯಮಗಳು ಸುತ್ತ ಏನು ಈಗ ಬಸವಣ್ಣವರ ಒಂದು ಪ್ರತಿಮೆ ಅರಸೀಕೆರೆಗೆ ಇದು ಕನಸು. ಅಂದ್ರೆ ಅರಸೀಕೆರೆ ಇದಾದಾಗಿಂದ ಒಂದು ಪ್ರತಿಮೆ ಮಾಡಕ್ ಆಗಿಲ್ಲ ಅಂತ ಹೇಳಿ ಇದೇನು ದೂರಿತ್ತು, ಅದನ್ನ ಹೋಗ್ಲಾಡಿಸ್ಬೇಕು ಅನ್ನೋದು ಒಂದು. ಇಲ್ಲಿ ಸರ್ವ ಧರ್ಮದ ನಾಯಕರು ಅಂತ ಎಲ್ಲರೂ ಬಯಲೇಳ್ತಾರೆ. ಯಾರು ಏನ್ ಬಿಡಲ್ಲ. ಬಸವಣ್ಣ ಅಂದಕ್ಕೆ ಅವ್ರ ಹೆಸರು ಹೇಳ್ತಾರೆ, 12ನೇ ಶತಮಾನದ ವಿಶ್ವಗುರು ಅಂತ ಹೇಳಿ. ಒಂದು 13 ಜಾಗದಾಗಿ ಒಂದು ಪ್ರತಿಭೆ ಮಾಡಕ್ಕೆ ಸರ್ಕಾರ ಇರ್ಬೋದು, ನಗರಸಭೆ ಇರ್ಬೋದು, ಸಾರ್ವಜನಿಕ ಇರ್ಬೋದು, ಇದು ವಿರೋಧ ಮಾಡೋದು ಬೇಡ. ಯಾಕೆಂದ್ರೆ ನಾನು ನಿಮ್ಮೆಲ್ಲರ ಇದಕ್ಕೆ ಅತಿ ಚಿಕ್ಕವನಿರ್ಬೋದು, ಬಸವಣ್ಣರ ವಿಚಾರದಲ್ಲಿ ವಿರೋಧ ಮಾಡೋದು ಇದು ಒಳ್ಳೇದಲ್ಲ. ಇದರಲ್ಲಿ ಯಾರು ಕಾಣದ ಕೈಗಳು ಸಹ ಇದಕ್ಕೆ ಕೈ ಜೋಡಿಸಬಾರ್ದು. ಇದಕ್ಕೆ ಎಲ್ಲರೂ ಏನ್ ನಾವು ಮಾತಾಡಿದ್ರೆ, ಸರ್ಕಾರದಿಂದ ಈಗಾಗಲೇ 40 ಲಕ್ಷ ರೂಪಾಯಿ ಅನುದಾನ ಬಂದಿದೆ. ಹೆಚ್ಚುವರಿಯಾಗಿ ಶಾಸಕರು ಕೊಡ್ತಾರೆ. ಅದಕ್ಕೂ ಹೆಚ್ಚುವರಿಯಾಗಿ ಎಲ್ಲಾ ಸರ್ವ ಧರ್ಮರು, ಸಮಾಜ ಅಲ್ಲ, ಎಲ್ಲಾ ಸಮಾಜದವರು 10 ರೂಪಾಯಿ ಕೊಟ್ಟರು ಅವ್ನು ಬರ್ತಾನೆ. ಎಲ್ಲರೂ ದುಡ್ಡು ಹಾಕಿ ಅದನ್ನ ಅದ್ಭುತವಾದ ಒಂದು ಬಸವಣ್ಣರ ಪ್ರತಿಮೆ ಮಾಡೋಕೆ ಅಂತ ಅರಸೀಕೆರೆಯಲ್ಲಿ ಆ ಕನಸು ಈಡೇರ್ತಾ ಇದೆ. ಅದಕ್ಕೆ ಯಾರು ಅಡ್ಡ ಬರಬಾರ್ದು ಅಂತ ಅವ್ರಲ್ಲಿ ನಾನು ಮನವಿ ಮಾಡ್ಕೊಂತ ಇದೀನಿ. ರಿಕ್ವೆಸ್ಟ್
ಬೇಕಾದ್ರೆ ಯಾರು ಅಡ್ಡ ಬರ್ತಾರೆ ಅವ್ರಿಗೆ ಬೇಕಾದ್ರೆ ಖಾಲಿ ಬಿದ್ದು ಕ್ಷಮೆ ಕೇಳ್ಬಿಡೋಣ, ಅದಕ್ಕೇನ್ ತಪ್ಪೇನಿಲ್ಲ. ಅದಕ್ಕೆ ಯಾರು ಅಡ್ಡ ಬರೋದ್ ಬೇಡ, ಒಳ್ಳೆ ಜಾಗದಲ್ಲಿ ಆಗ್ತದೆ. ಏನಕ್ಕೆ ಅಲ್ಲಿ ಮಾಡ್ತಾ ಇದ್ದು ಅಂತ ಒಂದು ತಿಳ್ಕೊಳ್ರಿ. ರೈಲ್ವೆ ಸ್ಟೇಷನ್ ಇಂದ ಅಲ್ಲಿಂದ ಬಂದ್ರೆ ಸೆಕೆಂಡ್ ಆ ಒಂದು ಬಸ್ ಸ್ಟಾಂಡ್ ಹೊಸದ ನಿರ್ಮಾಣ ಆಗ್ತದೆ ಇವತ್ತು 30-35 ಕೋಟಿಲಿ. ಅದಕ್ಕೆ ಶ್ರೀ ಬಸವೇಶ್ವರ ಬಸ್ ನಾಮಕರಣ ಮಾಡ್ತಾರೆ, ಅದು ಅಲ್ಲೇ ಇರ್ಬೇಕು. ಅದರಿಂದ ಇದಕ್ಕೆ ಯಾರು ವಿರೋಧ ಮಾಡೋದ್ ಬೇಡ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮಾಡೋಣ. ಈ ಒಂದು ಬಸವಣ್ಣನ ಪ್ರತಿಮೆಗೆ ಅರಸೀಕೆರೆ ತಾಲೂಕಲ್ಲಿ ರಾಜಕೀಯ ಮಾಡೋದ್ ಬೇಡ. ಅದನ್ನ ದಯಮಾಡಿ ವಿರೋಧ ಮಾಡೋದು ನೇರವಾಗಿ ಬಂದು ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಬೇಕಾದ್ರೆ ಸ್ಪಷ್ಟನೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಇವತ್ತು ಆ ಜಾಗ ನಗರಸಭೆಗೆ ಸೇರಿದ್ದೀವಿ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಾವು ಎಲ್ಲ ಸೇರಿ ಅಳತೆ ಮಾಡುತ್ತಾ ಇದ್ವಿ. ಅದು ನಗರಸಭೆ ರಸ್ತೆ, ಅದು ಯಾವುದೇ ಸರ್ಕಾರದ ಇದ್ರದ ಏನಲ್ಲ. ಈಗೇನದು KSRTC ಹೇಗೆ KSRTC ಯಾಕೆ ಕೊಡ್ಬಾರ್ದು ಬಸವಣ್ಣಿಗೆ 13 ಅಡಿ ಜಾಗ ಯಾಕೆ ಕೊಡ್ಬಾರ್ದು? ಸಂಬಂಧ ಇದೆ. ನೀವು ಯಾಕೆ ಸಂಬಂಧ ಇಲ್ಲ ಸರ್? ಅದಕ್ಕೆ ಬಸವಣ್ಣ ವಿಶ್ವಗುರು ಇಂಗ್ಲೆಂಡ್ ಅಲ್ಲಿ ಬಸವಣ್ಣನ ಕೂತಿದ್ದಾರೆ ಅಲ್ಲ. ಈಗ ಅವರು 13 ಅಡಿ ಜಾಗ ಇವತ್ತು ನಾವು ಮಧ್ಯಾಹ್ನ ಸರ್ವೆ ಮಾಡ್ತಾ ಇದೀವಿ. ಅದು ಜಾಗ ನಗರಸಭೆದಾಗಲಿ KSRTC ಅಲ್ಲಿ ಬಸವಣ್ಣರಿಗೆ ಯಾಕೆ ಜಾಗ ಕೊಡಲ್ಲ? KSRTC ಅವರು ಪರಿಹಾರ ಕೊಡ್ಲಿ, ಪರಿಹಾರ ಕೊಟ್ಟರೆ ಸ್ಟ್ಯಾಚ್ಯೂ ಮಾಡ್ತೀವಿ ಹೇಳ್ತಾರೆ. ನಾವು KSRTC ಯಾರು ವಿರೋಧ ಮಾಡಕ್ ಯಾರು ಬಸವಣ್ಣರಿಗೆ ಈಗ ಪುತ್ಥಳಿ ನಿರ್ಮಾಣ ಮಾಡಿ ಇನ್ನು ಅದಕ್ಕೇನೆ ವಿರೋಧ ಫೌಂಡೇಶನ್ಗೆ KSRTC ಬಸ್ ಸ್ಟ್ಯಾಂಡಿಗೆ ಜಗಜ್ಯೋತಿ ಬಸ್ ಸ್ಟ್ಯಾಂಡ್ ಹೆಸರಿಡ್ತೀವಿ. ಅದಾಗುತ್ತೆ, ಅದು ಸರ್ಕಾರ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಇಲ್ಲ ಇಲ್ಲ, ಈಗ ಬೆಂಗಳೂರಿಗೆ ಇತ್ತಿಲ್ವಾ ಸರ್? ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಇತ್ತಿಲ್ವಾ? ದಯಮಾಡಿ ಈ ಬಸವಣ್ಣರ ಪುತ್ಥಳಿಗೆ ಸಾರ್ವಜನಿಕರಾಗ್ಲಿ ಯಾವುದೇ ವರ್ಗದ ಜನ ಆಗ್ಲಿ ಯಾರು ಸಹ ಇದಕ್ಕೆ ಅಡ್ಡಿಪಡಿಸೋದ್ ಬೇಡ. ಶಾಸಕರ ಇಚ್ಛಾಶಕ್ತಿಯಂಗೆ 40 ಲಕ್ಷ ಇವತ್ತು ಗ್ರಾಂಟ್ ಹಾಕಿ ಬಂದಿದ್ದಾರೆ. ಹೆಚ್ಚಿನದಾಗಿ ಶಾಸಕರು ಕೊಡ್ತಾ ಇದ್ದಾರೆ. ಅದ್ರಿಗೆ ಅದಕ್ಕೂ ಹೆಚ್ಚಿನದಾಗಿ ಎಲ್ಲಾ ಸಮಾಜದವರು ಕೊಡ್ಲಿ. ಯಾರು ವಿರೋಧ ಮಾಡ್ತಾರೆ ಅವರು 10 ರೂಪಾಯಿ ಕೊಡ್ಲಿ, ಒಂದು ಅಕೌಂಟ್ ನಂಬರ್ ಇರುತ್ತೆ, ಅವ್ರದ್ದು ದುಡ್ಡು ಹಾಕೋಣ. ಇದೇನು ಒಬ್ಬರದಲ್ಲ ಬಸವಣ್ಣ, ಸರ್ವಧರ್ಮದ ನಾಯಕ. ಪತ್ರಿಕೆಯರು ಕೊಡಬಹುದು, ಸಮಾಜದಲ್ಲ, ಅದು ಇನ್ನೊಂದು ಸಮಾಜಕ್ಕೆ ಬಂದು ಸರ್ವ ಸಮಾಜವನ್ನು ತಗೊಂಡು ಹೋಗಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದವರು ನಮಗೆ ಬಸವಣ್ಣರಿಗೆ ಕೈ ಜೋಡಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತಿದ್ದೇನೆ. ಯಾವುದೇ ರಾಜಕೀಯ ಬೇಡ, ಇದ್ರ ಬಗ್ಗೆ ಹೆಚ್ಚಿನ ನೆರವು ಇದು ಕೊಡಿ. ಶಾಸಕರು ಮಾತಿಗೆ ಬೆಲೆ ಇಲ್ಲ, 3 ತಾಸಿನ ಮರ್ಯಾದೆ ಸಿಕ್ಕಿಲ್ಲ, ಕಟ್ಟೆ ಕಟ್ಟಕ್ ಬರ್ತಾ ಇದ್ರೆ ಯಾವ ವಿಚಾರ? ಶಾಸಕರು ಬಸ್ ಸ್ಟ್ಯಾಂಡ್ ಅಲ್ಲಿ ತೆರವುಗೊಳಿಸಿದ್ರು, ಚಾಲನೆ ಕೊಟ್ರು. ಶಾಸಕರು ಮಾತಿಗೆ ಬೆಲೆ ಇಲ್ದಂಗೆ ಆಗ್ಲೇ ಕಟ್ಟೆ ಕಟ್ಟಕ್ ಬಂದಿದ್ದಾರೆ KSRTC ಅವರು. ಅವರು ಯಾರು ಮಾಡಿರ್ತಾರೆ, ಕಿತಾಪತಿ ಮಾಡಿದ್ರೆ ಅವರೇ ಆಕ್ಷೇಪ್ತಾರೆ. ಇದನ್ನ ಕಾಣದ ಕೈಗೂ ಕೆಲಸ ಮಾಡಿದವಿಲ್ಲ ಅಂತ ಹೇಳಲ್ಲ, ಮಾಡಿದಾವೆ. ಮಾತಾಡಲ್ಲ, ಕಾಣದ ಕೈಗೂ ಕೆಲಸ ಮಾಡಿರ್ಬೋದು. ಅವ್ ಯಾವ ಮಾಡೋದ್ ಬೇಡ. ನಿಮಗೆ ಅಷ್ಟು ವಿರೋಧ ಆದ್ರೆ ನಿಮ್ ಕಾಲ್ ನಾವೇ ನಿಮಗೆ ನಮಸ್ಕಾರ ಮಾಡ್ಬಿಡ್ತೀವಪ್ಪ, ಇದೊಂದು ಅವಕಾಶ ಮಾಡ್ಬಿಡಿ. ಅರಸೀಕೆರೆ ಕನಸು ಈಡೇರ್ಲಿ ಅನ್ನೋದು ಇದೆ. ಆಮೇಲೆ ಒಂದು ಅದರ ಜೊತೆಯಲ್ಲಿ ಏನು ಇವತ್ತು ಬಸವಣ್ಣರ ಕಾಲದಲ್ಲಿ ಏನು ಆಡಳಿತ ಮಾಡಿದ್ದಾರೆ, ಅವ್ರ ಕಾಲದಲ್ಲಿ ಅನುಯಾಯಿಗಳು ಏನೇನಿದ್ದಾರೆ, ಎಲ್ಲರ ಪ್ರತಿಮೆನೂ ಅರಸೀಕೆರೆ ನಗರದಲ್ಲಿ ಆವ ಸಮಾಜಗಳು ಆ ಮುಖ್ಯ ರಸ್ತೆಗಳಲ್ಲಿ ಅವರೆಲ್ಲರೂ ಪ್ರತಿಮೆ ಮಾಡ್ಬೇಕು ಅನ್ನೋದು ಎಲ್ಲರದು ಇಚ್ಛಾಶಕ್ತಿ ಆಗಿದೆ. ಯಾವುದೇ ಸಮಾಜದಲ್ಲೂ ಅವರೊಂದು ಒಂದು ಗುರುಗಳನ್ನ ಇಡಬೇಕು ಅನ್ನೋದಿದೆ. ಅದಕ್ಕೂ ಸಹ ಯಾರು ಅಡ್ಡಿಪಡಿಸಬಾರ್ದು. ಯಾವ್ದು ಯಾರಿಗೂ ಅಡ್ಡಿಪಡಿಸೋದ್ ಬೇಡ. ಈಗ ಯಾರು ಅಡ್ಡಿಪಡಿಸಿದ್ರೆ ನೇರವಾಗಿ ಯಾರು ಹೇಳಿಲ್ವಲ್ಲ, ನೀವು ನೇರವಾಗಿ ಹೇಳಿದ್ರೆ ನಾವು ಅದಕ್ಕೆ ವಿರೋಧ ಮಾತಾಡ್ಬಾರ್ದಿದ್ದು. ಯಾರು ಸಹ ನೇರವಾಗಿ ಮಾತಾಡಿಲ್ಲ. ಸರ್ಕಾರದವರು ಬಂದಿದ್ದಾರೆ, ಹೇಳಿದ್ದಾರೆ. ಅದಕ್ಕೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಾವು ಸರ್ವೆ ಮಾಡಿಸ್ತೀವಿ. ಅದಾದ್ಮೇಲೆ ಹೇಳಿ. ರಾಜಕೀಯ ಅನುದಾನ ಸರ್ಕಾರ ಅನುದಾನ ಕೊಟ್ಟಿದ್ದಾರೆ. ಎಲ್ಲ ಕಾಯ್ದೆ ಮಾಡಕ್ಕೆ MLA ಸಹಕಾರ ಇದ್ದೇ ಇರುತ್ತೆ. ಅವರು ಸಮಾಜದಲ್ಲಿ ಮುಂದೆ ಎಲ್ಲ ಸರ್ ಏನಿಲ್ಲ, ನಾನು ಹೇಳೋದು ಈಗ ಒಂದು ನಗರ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಎಲ್ಲಾ ರೀತಿಯ ಸವಲತ್ತುಗಳು ಬೇಕು ಅಲ್ವಾ ಸರ್? ಈಗ ನಮ್ಮ ತಾಲೂಕಲ್ಲಿ ನೀರಿರಲ್ಲ ಕುಡಿಯಕ್ಕೆ. ಯಾರು ನಮ್ಮ ಶಿವಲಿಂಗೇಗೌಡರು ಹೋರಾಟ ಮಾಡಿ ನೀರು ತಂದ್ರು. ಸೂರ್ಯ ಪೂರ್ವದಲ್ಲಿ ಮೂಡೋದು ಎಷ್ಟು ಸತ್ಯನೋ ಅರಸೀಕೆರೆ ನೀರು ಬರೋದಿಲ್ಲ ಅಂತ ಹೇಳಿದ್ರು. ಯಾರು ದೇವೇಗೌಡರು ಹೇಳಿದ್ರು. ಆ ಶಿವಲಿಂಗೇಗೌಡರು ಅವ್ರು ಯಾವ ಪಾರ್ಟಿಲಿ ಇದ್ರು ಏನೋ ಕೈ ಕಾಲು ಹಿಡಿದು ಈ ತಾಲೂಕಿಗೆ ನೀರು ತಗೊಂಬಂದು ಕೊಟ್ರು ಸರ್. ನಮ್ಮ ತಾಲೂಕಿನಲ್ಲಿ ನರಳ್ತಾ ಇದ್ರು ಕಾಯಿಲೆಯಿಂದ. ಇವತ್ತು ಅದು ಫ್ಲೋರೈಡ್ ಇಂದ ಇವತ್ತು ಮುಕ್ತವಾಗಿದೆ. ಹೆಂಗ್ ಬಂತು ಮತ್ತೆ ನೀರು ಅಲ್ವಾ? ಈಗ ಹಾಸನಲ್ಲಿ ನಮ್ಮ ಪ್ರೀತಮ್ ಗೌಡ್ರು ಇದನ್ನು ಫುಡ್ ಕೋರ್ಟ್ಗಳು ಮಾಡಿದ್ರು.
ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಒಂದೊಂದು ಒಬ್ಬೊಬ್ಬರಿಗೆ ಇಂತಿಂತ ತರಕಾರಿ ಮಾರ್ಕೆಟ್ ಇಲ್ಲಿರ್ಬೇಕು. ಈಗ ಅಲ್ಲಿ ತರಕಾರಿ ಮಾರ್ಕೆಟ್ ನಮ್ಮ ಶಿವಲಿಂಗ ರೋಡಲ್ಲಿ ಮಾಡಿದ್ರು AP ಇದ್ರ ಹತ್ರ. ಎಷ್ಟು ಅಚ್ಚುಕಟ್ಟಾಗಿದೆ. ಇಲ್ಲಿ ರೋಡಲ್ಲಿ ಹಾಕಿ ನಿಂತ್ಕೊಳ್ಳೋ ರೈತರುಗಳು, ಈ ರೈತರುಗಳು ಯಾವುದೇ ಇದ್ದಲ್ದಂಗೆ ಬಂದು ತರಕಾರಿನ ಟೆಂಡರ್ ಮಾಡ್ತಾರೆ, ಹೋಲ್ಸೇಲ್ ತಗೊಂಡು ಕೊಟ್ಟು ಹೋಗ್ತಾರೆ ಅಲ್ವರಾ. ಎಷ್ಟೊಂದು ಚೆನ್ನಾಗಿದೆ. ಈಗ ನಾವು ಸಂತೆಗೆ ಪ್ರತಿಯೊಬ್ಬರು ಸಣ್ಣ ಹುಡುಗರಿಂದ ಸಂತೆಗೆ ಹೋಗಿ ತರಕಾರಿ ತಗೊಂಬೋದು. ಇಲ್ಲಿ ಬಂದು ಯಾರು ತರಕಾರಿ ತಾಂತಾರಲ್ಲ. ಇತ್ತೀಚೆಗೆ ತಾಣಕತ್ಕೊಂಡ್ರು. ಈಗ ಅಲ್ಲಿ ತರಕಾರಿ ಮಾರ್ಕೆಟ್ ಅಲ್ಲಿದೆ ಅಚ್ಚುಕಟ್ಟಾಗಿ, ಇದು ಅಲ್ಲಿ ಶಿಫ್ಟ್ ಆಗುತ್ತೆ. ಇದ್ರಲ್ಲಿ ನಾವೆಲ್ಲ ತರಕಾರಿ ತಾಂತೀವಿ, ತಪ್ಪೇನಿದೆ? ಇಲ್ಲಿ ಫುಡ್ ಕೋರ್ಟ್ ಮಾಡ್ರಿ ಏನ್ ತಪ್ಪಿದೆ? ಅಲ್ಲಿ ಅಚ್ಚುಕಟ್ಟಾಗಿ ಬಂದು ಎಲ್ಲ ಇಡೀ ಸಣ್ಣ ಮಕ್ಳು ಕರ್ಕೊಂಡ್ ಬರ್ತಾರೆ, ಅದ್ ಒಳಗಡೆ ಹೋಗಿ ನೀಟಾಗಿ ತಿಂತಾರೆ. ಅದನ್ನ ಯಾಕೆ ಪ್ರತ್ಯೇಕ ಮಾಡ್ಬೇಕು? ಅದು ಅಟ್ಲೀಸ್ಟ್ ರೇವಣ್ಣ ಅವ್ರಿಗೆ ನಮ್ಮ ಶಿವಲಿಂಗೇಗೌಡರು ಅಲ್ಲಿ ಕ್ವಶನ್ ಮಾಡ್ತಾರ ಬಳ್ಳಾರಿ ಹೋಗಿ ಮಾಡಿ ಅಲ್ಲಿ ನೋಡಿ ಸರ್, ಯಾವ್ದು ಬೇಡ, ಬೇರೆ ಬೇರೆ ಮಾತಾಡಿರೋದು. ಅಲ್ಲಿ ವರ್ತಕರು ಯಾರು ಇಲ್ಲ. ಇವ್ರು ಪ್ರಚೋದನೆ ಮಾಡಿದಾರೆ ಕೆಲವರು, ಸುಮ್ಮನೆ ರಾಜಕೀಯ ಇದ್ ಮಾಡ್ಕೊಳ ಸಲುವಾಗಿ. ಅಲ್ಲಿ ಯಾರು ಇದಿಲ್ಲ ಪಾಪ. ಅಲ್ಲಿ ಹೋಗಕ್ ರೆಡಿ ಇದಾರೆ ಎಲ್ಲರೂ. ಇಲ್ಲಿ ಫುಡ್ ಕೋರ್ಟ್ ಆದ್ರೆ ನಗರದ ಮಧ್ಯಭಾಗದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಅಷ್ಟಕ್ಕೂ ರೇವಣ್ಣವ್ರು ಬಂದು ಕೇಳಕ್ ಅವ್ರಿಗೆ ಏನ್ ರೈಟ್ಸ್ ಇದೆ ಸರ್? ಅವ್ರಿಗೆ ವಿರೋಧ ಪಕ್ಷ ನಾಯಕರ ಅಥವಾ ಪ್ರೆಸಿಡೆಂಟ್ ಏನು ಮಂತ್ರಿಗಳ MLA ಏನಲ್ಲ. ಅವ್ರವ್ರಿಗೆ ಏನು ಶಿವಲಿಂಗೇಗೌಡರು ಅಲ್ಲಿ ಕ್ವಶನ್ ಮಾಡ್ತಾರ? ಅವ್ರವರಲ್ಲಿ ರೇವಣ್ಣವರು ಹೊರದಾಕಿ ಎಲ್ಲ ಫುಡ್ ದೊಡ್ಡದಾಗಿ ಕಾಂಪ್ಲೆಕ್ಸ್ಗಳು ಮಾಡಿದ್ರು. ಅವಾಗ ಪುಟ್ಟಸ್ವಾಮಿಗೌಡರು ವಿರೋಧ ಮಾಡಿದ್ರು, ದೊಡ್ಡೇಗೌಡರು ವಿರೋಧ ಮಾಡಿದ್ರು. ಆದ್ರೂ ಹೊರದಾಗಿ ಕಟ್ಟಿದ್ರು. ಶಿವಲಿಂಗೇಗೌಡರು ಏನ್ ಮಾಡ್ತೀವಿ? ಯಾವ ತಪ್ಪೇನ್ ಮಾಡಿದ್ದಾರೆ? ಅಭಿವೃದ್ಧಿ ಮಾಡ್ಬೇಕು, ಅಭಿವೃದ್ಧಿ ಆಗ್ಬೇಕಷ್ಟೇ. ಅಭಿವೃದ್ಧಿ ಮಾಡ್ತಾ ಇದಾರೆ, ತಪ್ಪೇನಿದೆ? ನೀವು ಅದನ್ನ ಎಲ್ಲರೂ ಸಂತೋಷ ಪಡ್ಬೇಕು ಅಲ್ವಾ ಸರ್? ಶುಕ್ರವಾರ ಸಾಯಿನಾಥ ಒಳಗೆ ಹೋಗುವಾಗ ನೀವೇ ನೋಡ್ತೀರಾ ಸಂತೆ ನಡೀತಿರ್ತಾರೆ. ಸಾರ್ವಜನಿಕ ತೊಂದ್ರೆ ಅಲ್ವಾ?